Get ready for the dictation. Start. ಈ ಪ್ರಕರಣದ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಜೊತೆ ಯಾವ ರೀತಿ ಒಪ್ಪಂದ ಮಾಡಿಕೊಂಡಿರುತ್ತೀರಿ ಎಂದು ಕೇಳಿದ ಪ್ರಶ್ನೆಗೆ ಸಾಕ್ಷಿಯು ನಾವು ಹಿಂದೆ ಮಾಡಿದ್ದ ವ್ಯವಹಾರಗಳಲ್ಲಿ ನಂಬಿಕೆ ಇದ್ದ ಕಾರಣ ಸದರಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಪ್ಪಂದ ಮಾಡಿಕೊಂಡಿರುವುದಿಲ್ಲ ಎಂದು ಉತ್ತರಿಸಿರುತ್ತಾರೆ. ಫುಲ್ ಸ್ಟಾಪ್. ಸಾಮಾನ್ಯವಾಗಿ ಯಾವುದೇ ಕಾಮಗಾರಿ ವಸ್ತುಗಳ ಸರಬರಾಜು ಮಾಡುವ ಸಂದರ್ಭಗಳಲ್ಲಿ ಸದರಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕರಾರು ಮಾಡಿಕೊಳ್ಳಬೇಕು ಎಂದರೆ ಸರಿ. ಫುಲ್ ಸ್ಟಾಪ್. ಸಾಕ್ಷಿ ಮುಂದುವರೆದು ನನಗೆ ಆರೋಪಿ ಮೇಲೆ ನಂಬಿಕೆ ಇದ್ದ ಕಾರಣ ಈ ಪ್ರಕರಣದ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕರಾರು ಮಾಡಿಕೊಂಡಿರುವುದಿಲ್ಲ ಎಂದು ನುಡಿದಿರುತ್ತಾರೆ. ಫುಲ್ ಸ್ಟಾಪ್. ಪ್ಯಾರಾ. ಈ ಪ್ರಕರಣದ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಗೆ ನಾನು ಜಲ್ಲಿಕಲ್ಲು, ಎಂ ಸ್ಯಾಂಡ್, ಸಿಮೆಂಟ್ ಹಾಗೂ ಕೂಲಿ ಕೆಲಸಗಾರರನ್ನು ಸರಬರಾಜು ಮಾಡಿರುತ್ತೇನೆ. ಫುಲ್ ಸ್ಟಾಪ್. ಸದರಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ 13 ಲಕ್ಷ ನನಗೆ ಬರಬೇಕಿತ್ತು. ಅದರಲ್ಲಿ ಆರೋಪಿ ಸ್ವಲ್ಪ ಹಣವನ್ನು ನಗದಾಗಿ ಕೊಟ್ಟಿದ್ದು, ಉಳಿದ ಮೊತ್ತಕ್ಕೆ ಚೆಕ್ ನೀಡಿರುತ್ತಾರೆ. ಫುಲ್ ಸ್ಟಾಪ್. ಆರೋಪಿ ನನಗೆ
ಈ ಪ್ರಕರಣದ ಚೆಕ್ನ ಹಣ ಹೊರತುಪಡಿಸಿ ಉಳಿದ ಹಣವನ್ನು ನಗದಾಗಿ ನೀಡಿರುತ್ತಾರೆ. ಫುಲ್ ಸ್ಟಾಪ್. ಸದರಿ ಅಂಶವನ್ನು ನನ್ನ ನೋಟಿಸು, ಫಿರ್ಯಾದಿನಲ್ಲಾಗಲಿ ಅಥವಾ ಮುಖ್ಯ ವಿಚಾರಣೆಯಲ್ಲಾಗಲಿ ತಿಳಿಸಿರುತ್ತೀರಾ ಎಂದು ಕೇಳಿದ ಪ್ರಶ್ನೆಗೆ ಸಾಕ್ಷಿಯು ತಿಳಿಸಿರುವುದಿಲ್ಲ ಎಂದು ಉತ್ತರಿಸಿರುತ್ತಾರೆ. ಫುಲ್ ಸ್ಟಾಪ್. ಈ ಪ್ರಕರಣದ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆ ಕೆಲಸದ ಕಾಮಗಾರಿ ವಸ್ತುಗಳನ್ನು ಆರೋಪಿಗೆ ಸರಬರಾಜು ಮಾಡಿದ ಬಗ್ಗೆ ದಾಖಲೆಗಳನ್ನು ಇಲ್ಲಿಯವರೆಗೂ ನ್ಯಾಯಾಲಯಕ್ಕೆ ಹಾಜರುಪಡಿಸಿಲ್ಲ. ಫುಲ್ ಸ್ಟಾಪ್. ಈ ಪ್ರಕರಣದ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆ ಕೆಲಸದ ಕಾಮಗಾರಿ ವಸ್ತುಗಳನ್ನು ಆರೋಪಿಗೆ ಸರಬರಾಜು ಮಾಡಿದ ಬಗ್ಗೆ ಯಾವುದಾದರೂ ದಾಖಲೆ ಇದೆಯೇ ಎಂಬ ಪ್ರಶ್ನೆಗೆ ಸಾಕ್ಷಿಯು ನನ್ನ ಬಳಿ ರಸೀದಿಗಳು ಇರುತ್ತವೆ, ಆದರೆ ಆರೋಪಿಯ ಹೆಸರಿಗೆ ಮಾಡಿದ ರಸೀದಿಗಳು ಇರುವುದಿಲ್ಲ, ಕಾರಣ ಸಾಮಾನ್ಯವಾಗಿ ಈ ರೀತಿಯ ವ್ಯವಹಾರ ಮಾಡುವಾಗ ರಸೀದಿಗಳನ್ನು ಸರಬರಾಜು ಮಾಡಿದ ಗಾಡಿಗಳ ಹೆಸರಿನಲ್ಲಿ ಹಾಕಿರುತ್ತಾರೆ ಎಂದು ನುಡಿಯುತ್ತಾರೆ. ಫುಲ್ ಸ್ಟಾಪ್. ಸಾಮಾನ್ಯವಾಗಿ ಮೆಟೀರಿಯಲ್ಸ್
ಗಳನ್ನು ಕ್ವಾರಿಯಿಂದ ತುಂಬಿಸಿಕೊಂಡುವ ತರುವ ಸಂದರ್ಭದಲ್ಲಿ ನಾವು ಹೇಳಿದ ವ್ಯಕ್ತಿಗಳ ಹೆಸರಿಗೆ ರಸೀದಿಗಳನ್ನು ಹಾಕುತ್ತಾರೆ ಎಂದರೆ ಸರಿ. ಫುಲ್ ಸ್ಟಾಪ್. ಈ ಪ್ರಕರಣದ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮೆಟೀರಿಯಲ್ಸ್ ಗಳನ್ನು ಯಾವ ದಿನಾಂಕದಂದು ಎಲ್ಲಿಂದ ಎಲ್ಲಿಗೆ ಸರಬರಾಜು ಮಾಡಿರುತ್ತೀರಿ ಎಂದು ಕೇಳಿದ ಪ್ರಶ್ನೆಗೆ ಸಾಕ್ಷಿಯು ನಾನು ಆರೋಪಿಗೆ ಮೆಟೀರಿಯಲ್ಸ್ಗಳನ್ನು ಸರಬರಾಜು ಮಾಡಿದ ತಿಂಗಳಿನಲ್ಲಿ ಆರೋಪಿಗೆ ಹೊರತುಪಡಿಸಿ ಹಲವಾರು ಕಡೆ ಸರಬರಾಜು ಮಾಡಿರುತ್ತೇನೆ. ಆದ ಕಾರಣ ನನಗೆ ನಿಖರವಾಗಿ ದಿನಾಂಕ ಎಂದು ಹೇಳಲು ಆಗುವುದಿಲ್ಲ. ಆದರೆ ಕಾರ್ಕಳ ಮೆಜೆಸ್ಟಿಕ್ ಕ್ರಷರ್ಸ್ ನಿಂದ ಬೇಗಾರು ಗ್ರಾಮ ಪಂಚಾಯಿತಿ ತಾರೊಳ್ಳಿ ಕೊಡುಗೆಯಲ್ಲಿ ಆರೋಪಿ ಗುತ್ತಿಗೆ ಕೆಲಸ ಮಾಡಿಸುತ್ತಿದ್ದ ರಸ್ತೆ ಕಾಮಗಾರಿಗೆ ಸರಬರಾಜು ಮಾಡಿರುತ್ತೇನೆ ಎಂದು ನುಡಿಯುತ್ತಾರೆ. ಫುಲ್ ಸ್ಟಾಪ್. ಸದರಿ ಅಂಶವನ್ನು ನೋಟಿಸು ಫಿರ್ಯಾದಿನಲ್ಲಾಗಲಿ ಅಥವಾ ಮುಖ್ಯ ವಿಚಾರಣೆಯಲ್ಲಾಗಲಿ ಹೇಳಿರುವುದಿಲ್ಲ ಎಂದರೆ ಸರಿ. ಫುಲ್ ಸ್ಟಾಪ್. ಪ್ಯಾರಾ ಓಪನ್ ಬ್ರಾಕೆಟ್. ಈ ಹಂತದಲ್ಲಿ
ಮುಂದುವರೆದ ಪಾಟಿ ಸವಾಲಿಗೆ ಸಮಯ ಕೋರಿದ್ದು, ಸಮಯ ನೀಡಿ ಮುಂದೂಡಲಾಯಿತು. ಫುಲ್ ಸ್ಟಾಪ್. ಬ್ರಾಕೆಟ್ ಕಂಪ್ಲೀಟ್. ಸ್ಟಾಪ್.